ನಮ್ಮ ಎಲ್ಲಾ ನೋವುಗಳನ್ನ, ನಮ್ಮ ಎಲ್ಲಾ ಗಾಯಗಳನ್ನ ಅವರು ತಮ್ಮ ಶಿಲುವೆ ಮೇಲೆ ಹೊತ್ತುಕೊಂಡಿದ್ದಾರೆ. ಅವರ ಗಾಯಗಳಿಂದ ನಾವು ಗುಣವಾಗಿದ್ದೇವೆ. ಪ್ರಭು ಯೇಸು ಸ್ವಾಮಿಯ ಗಾಯಗಳು, ಅವರ ಕರುಣೆ ನಮ್ಮನ್ನ ಗುಣಪಡಿಸುವ ಕರುಣೆಯಾಗಿದೆ. ದೈಹಿಕವಾಗಿ ಮಾತ್ರವಲ್ಲ, ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ಅವರ ಕರುಣೆ ನಮ್ಮನ್ನ ಆವರಿಸುತ್ತಿದೆ. ಇಂದು ಏಕೆ 8 ದಿನಗಳ ನಂತರ ಮತ್ತೆ ಯೇಸು ಸ್ವಾಮಿ, ಪುನರುತ್ಥಾನರಾದ ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು ನೋಡುತ್ತಾರೆ? ಅವರನ್ನು ಗುಣಪಡಿಸಲು. ಆಧ್ಯಾತ್ಮಿಕವಾಗಿ ಕುಗ್ಗಿ ಹೋಗಿದ್ದಾರೆ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ, ಆಧ್ಯಾತ್ಮಿಕ ಶಕ್ತಿ ಅವರಲ್ಲಿಲ್ಲ. ಯೇಸು ಸ್ವಾಮಿಯನ್ನು ಅಲ್ಲಗಳೆದಿದ್ದಾರೆ, ದ್ರೋಹ ಬಗೆದಿದ್ದಾರೆ, ದೂರ ಸರಿದಿದ್ದಾರೆ. ಆಧ್ಯಾತ್ಮಿಕವಾಗಿ ಕುಗ್ಗಿ ಹೋಗಿರುವ ಅವರನ್ನ ಗುಣಪಡಿಸಬೇಕು. ಮಾನಸಿಕವಾಗಿ ಭಯ. ಇಂದು ಶುಭ ಸಂದೇಶ ಪ್ರಾರಂಭಿಸುವುದೇ ಹಾಗೆ. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಮಾನಸಿಕವಾಗಿ ಭಯ, ಹೊರಗೆ ಹೋಗಲು ಸಾಧ್ಯವಾಗುತ್ತಿಲ್ಲ.
ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಪಾಸ್ಕಾ ಕಾಲದ 2ನೆಯ ಭಾನುವಾರವನ್ನು ಆಚರಿಸುತ್ತೇವೆ. ಈ ಭಾನುವಾರವನ್ನು ನಾವು ದೈವಿ ಕರುಣೆಯ ಭಾನುವಾರ ಎಂದು ಆಚರಿಸುತ್ತೇವೆ. ದೇವರ ಕರುಣೆ ಸದಾ ನಮ್ಮನ್ನು ಆವರಿಸಿ ಮುನ್ನಡೆಸುತ್ತಿದೆ. ದೇವರ ಕರುಣೆ ಇಲ್ಲದೆ ಖಂಡಿತವಾಗಿಯೂ ಈ ಕ್ರೈಸ್ತಿಯ ಜೀವನವನ್ನು, ಕ್ರೈಸ್ತಿಯ ಮೌಲ್ಯಗಳನ್ನು ನಾವು ಜೀವಿಸಲು ಸಾಧ್ಯವೇ ಇಲ್ಲ. ದೇವರ ಕರುಣೆ ನಮ್ಮನ್ನು ಸದಾ ಮುನ್ನಡೆಸುತ್ತಿದೆ. ಇಂದು ಆ ಕರುಣೆಯನ್ನು ನೆನೆದು ನಾವು ಕೊಂಡಾಡುವುದು ಮಾತ್ರವಲ್ಲದೆ, ಆ ಕರುಣೆಯನ್ನು ಪಡೆದ ನಾವು ಹೇಗೆ ಇತರರೊಂದಿಗೆ ಆ ದೈವಿ ಕರುಣೆಯನ್ನು ಹಂಚಿಕೊಳ್ಳಬಹುದು ಎಂಬುದನ್ನು ಧ್ಯಾನಿಸಲು ಈ ದಿನ ನಮ್ಮನ್ನು ಆಹ್ವಾನಿಸುತ್ತದೆ. ನಮ್ಮನ್ನೇ ಪ್ರಭು ಯೇಸು ಕ್ರಿಸ್ತರ ಕರಗಳಲ್ಲಿ ನೀಡುತ್ತಾ, ಪ್ರಭು ಯೇಸು ಕ್ರಿಸ್ತರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಏಕೆಂದರೆ ಪ್ರತಿ ಬಾರಿ ನಾವು ಅವರನ್ನು ಬಿಟ್ಟು ದೂರ ಸರಿದಾಗಲೂ, ನಾವು ಅವರನ್ನು ನೋಯಿಸಿದಾಗಲೂ, ನಾವು ಏನೇ ಮಾಡಿದರೂ ಆ ಕರುಣೆ ನಮ್ಮನ್ನು ಬಿಟ್ಟು ದೂರ ಹೋಗಿಲ್ಲ. ಆ ಕರುಣೆ ಎಂದಿಗೂ ನಮ್ಮನ್ನು ತ್ಯಜಿಸಿಲ್ಲ. ಆ ಕರುಣೆ ಎಂದಿಗೂ ನಮ್ಮನ್ನು ಬಿಟ್ಟು ಅಗಲಿ ಹೋಗುವುದಿಲ್ಲ. ಆ ಕರುಣೆಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಆ ಕರುಣೆಯನ್ನು ಆರಾಧಿಸುತ್ತಾ, ವಂದಿಸುತ್ತಾ ಈ ಬಲಿಯನ್ನು ನಾವು ಕೃತಜ್ಞತಾ ಬಲಿಯಾಗಿ ದೈವಿ ಕರುಣೆಗೆ ಅರ್ಪಿಸೋಣ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗಿರುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಭಕ್ತ ವಿಶ್ವಾಸಿಗಳೆಲ್ಲರೂ ಪ್ರೇಷಿತರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾಗಿದ್ದರು, ಅನ್ಯೋನ್ಯವಾಗಿ ಬಾಳುತ್ತಿದ್ದರು, ರೊಟ್ಟಿ ಮುರಿಯುವ ಸಹ ಭೋಜನದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಹಾಗೂ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸುತ್ತಿದ್ದರು. ಪ್ರೇಷಿತರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತಿದ್ದವು. ಇವನ್ನು ಕಂಡು ಜನರು ಭಯಭ್ರಾಂತರಾಗುತ್ತಿದ್ದರು. ಭಕ್ತ ವಿಶ್ವಾಸಿಗಳೆಲ್ಲರೂ ಅನ್ಯೋನ್ಯವಾಗಿ ಬಾಳುತ್ತಿದ್ದರು, ತಮ್ಮಲ್ಲಿದ್ದುದನ್ನು ಹುದುವಾಗಿ ಹಂಚಿಕೊಳ್ಳುತ್ತಿದ್ದರು. ತಮ್ಮ ತಮ್ಮ ಆಸ್ತಿಪಾಸ್ತಿಯನ್ನು ಮಾರಿ ಬಂದ ಹಣವನ್ನು ಅವರವರ ಅವಶ್ಯಕತೆಗೆ ತಕ್ಕಂತೆ ಎಲ್ಲರಿಗೂ ಹಂಚುತ್ತಿದ್ದರು. ದಿನಪ್ರತಿ ಅವರು ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಿದ್ದರು. ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹ ಭೋಜನವನ್ನು ಏರ್ಪಡಿಸಿ ಸಂತೋಷದಿಂದಲೂ ಸಹೃದಯದಿಂದಲೂ ಭಾಗವಹಿಸುತ್ತಿದ್ದರು. ದೇವರನ್ನು ಸ್ತುತಿಸುತ್ತಾ ಸಕಲರಿಗೆ ಅಚ್ಚುಮೆಚ್ಚಾಗಿ ಬಾಳುತ್ತಿದ್ದರು. ಜೀವೋದ್ಧಾರವನ್ನು ಹೊಂದುತ್ತಿದ್ದವರನ್ನೆಲ್ಲ ಪ್ರಭು ಈ ಸಭೆಗೆ ದಿನೇ ದಿನೇ ಸೇರಿಸಿಕೊಳ್ಳುತ್ತಿದ್ದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಸಾರಲಿ ಇಸ್ರಾಯೇಲಿನ ಜನತೆ, ಆತನ ಪ್ರೀತಿ ಶಾಶ್ವತ ಎಂದೇ. ಸಾರಲಿ ಆರೋನನ ವಂಶಲತೆ, ಆತನ ಪ್ರೀತಿ ಶಾಶ್ವತ ಎಂದೇ. ಸಾರಲಿ ಆತನ ಭಕ್ತರ ಪಂಥ, ಆತನ ಪ್ರೀತಿ ಶಾಶ್ವತ ಅಂತ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ನನ್ನನ್ನು ತಳ್ಳಿ ಬೀಳಿಸ ನೋಡಿದರು ನೆಲಕ್ಕೆ, ಆದರೆ ಪ್ರಭು ನೆರವು ನೀಡಿದನು ಎನಗೆ. ಪ್ರಭುವೇ ನನಗೆ ಬಲವು, ಧೈರ್ಯವು, ಆತನಿಂದಲೇ ನನಗೆ ಉದ್ಧಾರವು. ಜಯಘೋಷ, ಹರ್ಷಸುನಾದ, ಸಜ್ಜರ ಬಿಡಾರದಿಂದ, ಪರಾಕ್ರಮ ಪ್ರದರ್ಶನ ಪ್ರಭುವಿನ ಬಲಗೈಯಿಂದ.
ಸಲ್ಲಿಸಿ ನೀವೆಲ್ಲ ಪ್ರಭುವಿನ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಮನೆ ಕಟ್ಟುವವರು ಮೂಲೆಗೆಸೆದ ಕಲ್ಲು ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಪ್ರಭುವಿನಿಂದಲೇ ಆದ ಈ ಕಾರ್ಯ, ನಮ್ಮ ಕಣ್ಣಿಗೆ ಅದೆಂತಹ ಆಶ್ಚರ್ಯ. ಪ್ರಭುವೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಇಂದು. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. ಹೀಗೆ ಅವರು ತಮ್ಮ ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ ಕಾದಿರಿಸಿರುವ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗಲಿರುವ ಜೀವೋದ್ಧಾರವು ವಿಶ್ವಾಸಿಗಳಾದ ನಿಮಗೆ ಲಭಿಸುವಂತೆ ದೇವರು ತಮ್ಮ ಶಕ್ತಿಯಿಂದ ನಿಮ್ಮನ್ನು ಕಾಪಾಡುತ್ತಾರೆ. ಸದ್ಯಕ್ಕೆ ನೀವು ಸ್ವಲ್ಪ ಕಾಲ ಹಲವಿಧವಾದ ಪರಿಶೋಧನೆಗಳ ನಿಮಿತ್ತ ದುಃಖವನ್ನು ಅನುಭವಿಸಬೇಕಾಗಿದ್ದರೂ ಪ್ರತ್ಯಕ್ಷವಾಗಲಿರುವ ಆ ಸಿರಿ ಸಂಪತ್ತನ್ನು ಜ್ಞಾಪಿಸಿಕೊಂಡು ಹರ್ಷಚಿತ್ತರಾಗಿರಿ. ಪರಿಶೋಧನೆಗಳು ಬಂದೊದಗುವುದು ನಿಮ್ಮ ವಿಶ್ವಾಸವನ್ನು ಪುಟವಿಡುವುದಕ್ಕಾಗಿಯೇ. ನಶಿಸಿ ಹೋಗುವ ಬಂಗಾರವೂ ಕೂಡ ಬೆಂಕಿಯಿಂದ ಪರಿಶೋಧಿತವಾಗುತ್ತದೆ. ಬಂಗಾರಕ್ಕಿಂತಲೂ ಬಹು ಅಮೂಲ್ಯವಾದ ನಿಮ್ಮ ವಿಶ್ವಾಸವು ಶೋಧಿತವಾಗಬೇಕು. ಆಗ ಮಾತ್ರ ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವ ದಿನದಂದು ನಿಮಗೆ ಪ್ರಶಂಸೆ, ಪ್ರತಿಷ್ಠೆ ಹಾಗೂ ಪ್ರತಿಭೆ ದೊರಕುತ್ತದೆ. ಕ್ರಿಸ್ತ ಯೇಸುವನ್ನು ನೀವು ನೋಡದಿದ್ದರೂ ಅವರನ್ನು ಪ್ರೀತಿಸುತ್ತೀರಿ. ನೀವೀಗ ಕಣ್ಣಾರೆ ಕಾಣದಿದ್ದರೂ ಅವರನ್ನು ವಿಶ್ವಾಸಿಸುತ್ತೀರಿ. ಇದರ ಅಂತಿಮ ಫಲವಾಗಿ ಜೀವೋದ್ಧಾರವನ್ನು ಪಡೆಯುತ್ತೀರಿ. ಈ ಕಾರಣದಿಂದ ಅವರ್ಣೀಯವಾದ ಮಹಾದಾನಂದದಿಂದ ನಲಿಯುತ್ತೀರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿನಗೆ ವಿಶ್ವಾಸ ಹುಟ್ಟಿತು, ಕಾಣದೆ ವಿಶ್ವಾಸಿಸುವವರು ಧನ್ಯರು. ಪ್ರಭು ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದರು.
ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಸ್ವಾಮಿ ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಯನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹದಾನಂದವಾಯಿತು. ಯೇಸು ಸ್ವಾಮಿ ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು, ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. 12 ಮಂದಿಯಲ್ಲಿ ಒಬ್ಬನಾದ ದಿದುಮು ಎಂಬ ತೋಮನು ಯೇಸು ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು. ಅದಕ್ಕೆ ತೋಮನು, ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯದ ಕಲೆಯನ್ನು ನಾನು ನೋಡಬೇಕು, ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನಿಡಬೇಕು, ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನಿಟ್ಟು ನೋಡಬೇಕು, ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು. 8 ದಿನಗಳು ಕಳೆದವು. ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದ್ದರು. ತೋಮನು ಅವರೊಡನೆ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಯೇಸು ಸ್ವಾಮಿ ಬಂದು ಅವರ ನಡುವೆ ನಿಂತು ನಿಮಗೆ ಶಾಂತಿ ಎಂದರು. ಆಮೇಲೆ ತೋಮನಿಗೆ, ಇಗೋ ನೋಡು, ನನ್ನ ಕೈಗಳು, ನಿನ್ನ ಬೆರಳನ್ನು ತಂದು ಇಲ್ಲಿಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು, ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು ಎಂದು ಹೇಳಿದರು. ಆಗ ತೋಮನು, ನನ್ನ ಪ್ರಭು, ನನ್ನ ದೇವರೇ ಎಂದರು. ಯೇಸು ಸ್ವಾಮಿ ಅವನಿಗೆ, ನನ್ನನ್ನು ಕಂಡದ್ದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು, ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು. ಯೇಸು ಸ್ವಾಮಿ ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನೂ ಅನೇಕ ಇವೆ. ಅವನ್ನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಇಲ್ಲಿ ಬರೆದವುಗಳ ಉದ್ದೇಶ ಇಷ್ಟೇ: ಯೇಸು ಸ್ವಾಮಿ ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು. ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ಸಜ್ಜೀವವನ್ನ ಪಡೆಯಬೇಕು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಇಂದು ನಾವು ದೈವಿ ಕರುಣೆಯ ಭಾನುವಾರವನ್ನ ಆಚರಿಸುತ್ತಿದ್ದೇವೆ. ಈ ದೈವಿ ಕರುಣೆಯ ಭಾನುವಾರದ ವಾಚನಗಳನ್ನ ಕೇಳಿದ್ದೇವೆ. ಇದು ವಿಶೇಷವಾಗಿ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರ ಕಾರ್ಯಗಳನ್ನು ನೋಡುವಾಗ ಅವರ ಕಾರ್ಯಗಳು ಅವರ ಕರುಣೆಗೆ ಸಾಕ್ಷಿಯಾಗಿದೆ. ಅವರ ಮಾತುಗಳು ಅವರ ಕರುಣೆಯನ್ನ ಎತ್ತಿ ಸಾರುತ್ತದೆ. ಇಂದು ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ 8 ದಿನಗಳ ನಂತರ ಮತ್ತೆ ಕಾಣಿಸಿಕೊಳ್ಳುತ್ತಿದ್ದಾರೆ ಪುನರುತ್ಥಾನರಾಗಿ. ಪುನರುತ್ಥಾನದ ಪ್ರಭು ಯೇಸು ಸ್ವಾಮಿ ಮಾಡಿದ ಮೊದಲನೆಯ ಕಾರ್ಯ, ತಮ್ಮ ಶಿಷ್ಯರನ್ನು ನೋಡಿದಾಗ ತಮ್ಮ ಕೈಗಳನ್ನು, ಪಕ್ಕೆಯನ್ನ ತೋರಿಸುತ್ತಾರೆ, ತಮ್ಮ ಗಾಯಗಳನ್ನು ತೋರಿಸುತ್ತಿದ್ದಾರೆ. ಯೇಸು ಸ್ವಾಮಿಯ ಗಾಯಗಳು ದೇವರ ಕರುಣೆಗೆ ದಾರಿ. ಯೇಸು ಸ್ವಾಮಿಯ ಗಾಯಗಳು ದೇವರ ಕರುಣೆಗೆ ದ್ವಾರ, ಬಾಗಿಲು. The wounds of Christ are the doors of God's mercy. ಪ್ರಭು ಯೇಸು ಕ್ರಿಸ್ತರ ಗಾಯಗಳಲ್ಲಿದೆ, ನಾವು ಖಂಡಿತವಾಗಿಯೂ ದೇವರ ಕರುಣೆಯನ್ನ ನೋಡಲು, ಅನುಭವಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಆ ಗಾಯಗಳನ್ನ ಇಂದು ತೋರಿಸುತ್ತಿದ್ದಾರೆ. ಅದಕ್ಕಾಗಿಯೇ ತೋಮಸನಿಗೆ ಹೇಳುತ್ತಾರೆ, ತೋಮಸನೆ, ಬಂದು ನಿನ್ನ ಬೆರಳನ್ನು ನನ್ನ ಕೈಗಳಲ್ಲಿಡು, ನಿನ್ನ ಕೈಯನ್ನು ನನ್ನ ಪಕ್ಕೆಯಲ್ಲಿಡು, ನನ್ನ ಕರುಣೆಯನ್ನ ಮತ್ತೊಮ್ಮೆ ನೋಡು. ಇದು ನಿನಗಾಗಿ ಪಟ್ಟ ಗಾಯ, ಇದು ನನ್ನ ಕರುಣೆಯನ್ನ ನಿನಗೆ ಸಾರುವ ಗಾಯವಾಗಿದೆ, ನನ್ನ ಪ್ರೀತಿಯನ್ನ ಹೇಳುವ ಗಾಯವಾಗಿದೆ. ಅವರ ಗಾಯಗಳನ್ನು ತೋರಿಸುತ್ತಿದ್ದಾರೆ. ಈ ಬೆಳಕಿನಲ್ಲಿ
ನಾವು ಇಂದಿನ ಈ ಮಹೋತ್ಸವವನ್ನ, ದೈವಿ ಕರುಣೆಯ ಈ ಹಬ್ಬವನ್ನ ಆಚರಿಸುವಾಗ ಯೇಸು ಸ್ವಾಮಿ ನಮಗೆ ನೀಡುವ ಸಂದೇಶ ಏನು? ದೇವರ ಕರುಣೆ ನಮ್ಮನ್ನ ಗುಣಪಡಿಸುವ ಕರುಣೆಯಾಗಿದೆ. ದೇವರ ಗಾಯಗಳು ನಮ್ಮನ್ನ ಗುಣಪಡಿಸುವ ಗಾಯಗಳಾಗಿದೆ. 40 ದಿನಗಳು ನಾವು ಆ ಶಿಲುಬೆಯನ್ನಿಟ್ಟು ನಮ್ಮ ಎಲ್ಲಾ ಕೋರಿಕೆಗಳನ್ನ, ನೋವುಗಳನ್ನ, ದುಃಖಗಳನ್ನ ಆ ಶಿಲುಬೆಯ ಮೇಲೆ ಬರೆದು ಹಾಕಿದೆವು. ಅನೇಕರು ಈಗ ಸಾಕ್ಷಿ ಹೇಳುತ್ತಿದ್ದಾರೆ. ಆ ಶಿಲುಬೆಯ ಬಗ್ಗೆ ಪ್ರತಿ ಬಾರಿ ನಿಮಗೆ ನಾನು ಹೇಳುವಾಗ ಸಂತ ಪೇತ್ರನ ಮಾತುಗಳನ್ನ ನಿಮ್ಮ ಬಳಿ ಹಂಚಿಕೊಂಡೆ. ಮೊದಲನೆಯ ಪೇತ್ರ ಅಧ್ಯಾಯ 2 ವಚನ 24. ನಮ್ಮ ಎಲ್ಲಾ ನೋವುಗಳನ್ನ, ನಮ್ಮ ಎಲ್ಲಾ ಗಾಯಗಳನ್ನ ಅವರು ತಮ್ಮ ಶಿಲುಬೆಯ ಮೇಲೆ ಹೊತ್ತುಕೊಂಡಿದ್ದಾರೆ. ಅವರ ಗಾಯಗಳಿಂದ ನಾವು ಗುಣವಾಗಿದ್ದೇವೆ. ಪ್ರಭು ಯೇಸು ಸ್ವಾಮಿಯ ಗಾಯಗಳು, ಅವರ ಕರುಣೆ ನಮ್ಮನ್ನ ಗುಣಪಡಿಸುವ ಕರುಣೆಯಾಗಿದೆ. ದೈಹಿಕವಾಗಿ ಮಾತ್ರವಲ್ಲ, ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ಅವರ ಕರುಣೆ ನಮ್ಮನ್ನ ಆವರಿಸುತ್ತಿದೆ. ಇಂದು ಏಕೆ 8 ದಿನಗಳ ನಂತರ ಮತ್ತೆ ಯೇಸು ಸ್ವಾಮಿ, ಪುನರುತ್ಥಾನರಾದ ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನ ನೋಡುತ್ತಾರೆ. ಅವರನ್ನ ಗುಣಪಡಿಸಲು ಆಧ್ಯಾತ್ಮಿಕವಾಗಿ ಕುಗ್ಗಿ ಹೋಗಿದ್ದಾರೆ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಆಧ್ಯಾತ್ಮಿಕ ಶಕ್ತಿ ಅವರಲ್ಲಿಲ್ಲ. ಯೇಸು ಸ್ವಾಮಿಯನ್ನ ಅಲ್ಲಗಳೆದಿದ್ದಾರೆ, ದ್ರೋಹ ಬಗೆದಿದ್ದಾರೆ, ದೂರ ಸರಿದಿದ್ದಾರೆ. ಆಧ್ಯಾತ್ಮಿಕವಾಗಿ ಕುಗ್ಗಿ ಹೋಗಿರುವ ಅವರನ್ನ ಗುಣಪಡಿಸಬೇಕು. ಮಾನಸಿಕವಾಗಿ ಭಯ. ಇಂದು ಶುಭ ಸಂದೇಶ ಪ್ರಾರಂಭಿಸುವುದೇ ಹಾಗೆ. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಮಾನಸಿಕವಾಗಿ ಭಯ, ಹೊರಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಅವರು ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದರು. ಯೇಸು ಸ್ವಾಮಿ ಅವರಿಗೆ ಕಾಣಿಸಿಕೊಂಡಿದ್ದು ಅವರನ್ನ ಗುಣಪಡಿಸಲು. ಪ್ರತಿ ಬಾರಿ ಈ ದೈವಿ ಕರುಣೆಯನ್ನ ನಾವು ಆರಾಧಿಸುವಾಗ, ಆ ದೈವಿ ಕರುಣೆಗೆ ಪ್ರಾರ್ಥಿಸುವಾಗ, ಆ ಕರುಣಾಮೂರ್ತಿ ಯೇಸು ಸ್ವಾಮಿ ನಮ್ಮನ್ನ ಗುಣಪಡಿಸುತ್ತಾರೆ. ಅನೇಕ ಬಾರಿ ಗುಣ ಎನ್ನುವಾಗ ನಾವು ನಮ್ಮ ದೇಹವನ್ನು ಮಾತ್ರ, ನಮ್ಮ ದೇಹದ ಅನಾರೋಗ್ಯಗಳನ್ನ ಮಾತ್ರ ನೆನೆದುಕೊಳ್ಳುತ್ತೇವೆ. ಎಷ್ಟು ಬಾರಿ ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ಅನೇಕ ತೊಂದರೆಗಳನ್ನ ಅನುಭವಿಸುತ್ತೇವೆ. ಯೇಸು ಸ್ವಾಮಿ ಎಂದು ಹೇಳುತ್ತಾರೆ, ನನ್ನ ಕರುಣೆ ನಿನ್ನನ್ನು ಗುಣಪಡಿಸುತ್ತದೆ. ಆ ಶಿಷ್ಯರಿಗೆ ಮತ್ತೆ ಮತ್ತೆ ಅವರು ಕಾಣಿಸಿಕೊಂಡಿದ್ದು ಕುಗ್ಗಿ ಹೋಗಿದ್ದ ಅವರಿಗೆ ಗುಣಪಡಿಸಲು. ಏಕೆಂದರೆ ಅವರ ಗಾಯಗಳನ್ನು ತೋರಿಸಿ ಹೇಳುತ್ತಾರೆ, ಈ ಗಾಯಗಳು ನಮಗೆ ಗುಣ ನೀಡುತ್ತದೆ. ಇದು ನಿಮಗೆ ತೀರ್ಪು ನೀಡುವ ಗಾಯಗಳಲ್ಲ. ಯೇಸು ಸ್ವಾಮಿ ಅವರ ಗಾಯಗಳನ್ನು ತೋರಿಸಿದ್ದು ಅವರಿಗೆ ತೀರ್ಪು ನೀಡಲು ಅಲ್ಲ, ಕ್ಷಮಾಪಣೆಯನ್ನ ನೀಡಲು, ಅವರ ಪ್ರೀತಿಯನ್ನ ಸಾರಲು. Those wounds are not wounds of punishment, they are wounds of acceptance. ನಾನು ಬಂದಿರುವುದು ನಿಮಗೆ ಶಿಕ್ಷೆಯನ್ನು ನೀಡಲು ಅಲ್ಲ, ನಿಮ್ಮನ್ನ ಮತ್ತೆ ಸ್ವೀಕರಿಸಿಕೊಳ್ಳಲು. ಆ ಕರುಣೆ ನಮ್ಮನ್ನ ಮತ್ತೆ ಮತ್ತೆ ಆವರಿಸಿಕೊಳ್ಳುತ್ತದೆ. The mercy of God heals us. ದೇವರ ಕರುಣೆ ನಮ್ಮನ್ನ ಗುಣಪಡಿಸುತ್ತದೆ. ಎರಡನೆಯದಾಗಿ, ದೇವರ ಕರುಣೆ ಯಾವುದನ್ನ ನಾವು ಕಳೆದುಕೊಂಡಿದ್ದೇವೆಯೋ ಅವು ಎಲ್ಲವನ್ನ ನಮಗೆ ಮತ್ತೆ ನೀಡುತ್ತದೆ. The mercy of God restores. The mercy of God heals. The mercy of God restores. ಯಾವುದನ್ನ ನಾವು ಕಳೆದುಕೊಂಡಿದ್ದೇವೆ ಮತ್ತೆ ಅದನ್ನ ನಮಗೆ ಕೊಡುತ್ತದೆ. ಪೇತ್ರ ತನ್ನ ಕರೆಯನ್ನ ಕಳೆದುಕೊಂಡ. ಯೇಸು ಸ್ವಾಮಿ ಆತನನ್ನ ಕರೆಯುತ್ತಾರೆ, ನಿನ್ನನ್ನ ನಾನು ಮನುಷ್ಯನನ್ನ ಹಿಡಿಯುವವರನ್ನಾಗಿ ಮಾಡುತ್ತೇನೆ. ನಿನ್ನೆಯ ದಿನ ನಾವು ಧ್ಯಾನಿಸಿದೆವು ಯೋಹಾನನ ಶುಭ ಸಂದೇಶ ಅಧ್ಯಾಯ 21ರಲ್ಲಿ. ಪೇತ್ರ ಹೇಳುತ್ತಾನೆ, ನಾನು ಮತ್ತೆ ಮೀನು ಹಿಡಿಯಲು ಹೋಗುತ್ತೇನೆ. ಅಲ್ಲಿಂದಲೇ ಪ್ರಭು ಯೇಸು ಕ್ರಿಸ್ತರು ಅವನನ್ನ ಕರೆದಿದ್ದು, ಬಾ ಪೇತ್ರ, ನಿನ್ನನ್ನ ಮನುಷ್ಯರನ್ನಾಗಿ ಹಿಡಿಯುವವನನ್ನು ಮಾಡುತ್ತೇನೆ. ಈಗ ಮತ್ತೆ ಪೇತ್ರ ಹೇಳುತ್ತಾನೆ, ನಾನು ಮೀನು ಹಿಡಿಯಲು ಹೋಗುತ್ತಿದ್ದೇನೆ. ಅವರ ಕರುಣೆಯನ್ನ ಕಳೆದುಕೊಂಡಿದ್ದಾನೆ. ಅಪೋಸ್ತಲರ ಮಧ್ಯದಲ್ಲಿ ಪೇತ್ರನಿಗಿದ್ದ ಘನತೆ. ಯೇಸು ಸ್ವಾಮಿ ಏನೇ ಆದ್ರೂ ಪೇತ್ರನ ಹತ್ರನೇ. ಯಾಯಿರನ ಮನೆಗೆ, ಅದು ಗೆತ್ಸೆಮನೆ ಆಗಿರಲಿ, ತಾಬೂರ್ ಬೆಟ್ಟವಾಗಿರಲಿ, ಪೇತ್ರ ಜೊತೆಗಿರಬೇಕು. ಒಂದು ವಿಶೇಷ ಸ್ಥಾನ ಪೇತ್ರನಿಗೆ, ಒಂದು ವಿಶೇಷ ಮರ್ಯಾದೆ, ಘನತೆ. ಅದನ್ನ ಕಳೆದುಕೊಂಡು ಬಿಟ್ಟ. ಅಲ್ಲಗಳೆದು, ಈ ವ್ಯಕ್ತಿ ನನಗೆ ಗೊತ್ತೇ ಇಲ್ಲ, ಅವರನ್ನ ನಾನು ನೋಡೇ ಇಲ್ಲ. ಆ ಆಪ್ತತೆಯನ್ನ ಕಳೆದುಕೊಂಡಿದ್ದಾನೆ, ಆ ಬಾಂಧವ್ಯವನ್ನ ಕಳೆದುಕೊಂಡಿದ್ದಾನೆ. ತಾನು ದೇವರ ಶಿಷ್ಯ, ಪ್ರಭು ಯೇಸು ಕ್ರಿಸ್ತರ ಶಿಷ್ಯ ಎಂಬ ಕರೆಯನ್ನ ಕಳೆದುಕೊಂಡಿದ್ದಾನೆ. ನಾನು ಮತ್ತೆ ಮೀನು ಹಿಡಿಯಲು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾನೆ. ಶುಕ್ರವಾರ ದಿನದಂದು ನಾವು ಧ್ಯಾನಿಸುವಾಗ ಹೇಳಿದೆ, ಪೇತ್ರ
ನಾವು ಶುಭ ಶುಕ್ರವಾರದಂದು ಯೋಹಾನನ ಶುಭ ಸಂದೇಶವನ್ನ ಆಲಿಸಿದೆವು. ಪ್ರಭು ಯೇಸು ಕ್ರಿಸ್ತರ ಪಾಡುಗಳ ವೃತ್ತಾಂತ ಅಧ್ಯಾಯ 18. ಅದರಲ್ಲಿ ಯೇಸು ಸ್ವಾಮಿಯನ್ನ ಅಲ್ಲಗಳೆಯುವಾಗ ಅವನು ಬೆಂಕಿಯ ಮುಂದೆ ಕೂತಿರುತ್ತಾನೆ. ಯೇಸು ಸ್ವಾಮಿ ಪುನರುತ್ಥಾನರಾಗಿ ಮತ್ತೆ ಪೇತ್ರನನ್ನ ನೋಡುವಾಗ ಅಲ್ಲಿ ಬೆಂಕಿ ಇದೆ. ಯೇಸು ಸ್ವಾಮಿ ಆ ಬೆಂಕಿಯ ಬಳಿ ಕೂತಿದ್ದಾರೆ. ಯೋಹಾನನ ಶುಭ ಸಂದೇಶ 21. 18 ಪ್ರಭು ಯೇಸು ಕ್ರಿಸ್ತರ ಯಾತನೆ, 21 ಅವರ ಪುನರುತ್ಥಾನ. ಮತ್ತೆ ಯೇಸು ಸ್ವಾಮಿ ಸಮುದ್ರ ತೀರದಲ್ಲಿ ಆ ಬೆಂಕಿಯ ಮುಂದೆ ಕುಳಿತಿದ್ದಾರೆ. ಪೇತ್ರ ಯಾವ ಬೆಂಕಿಯ ಮುಂದೆ ಯೇಸು ಸ್ವಾಮಿಯನ್ನ ಅಲ್ಲಗಳೆದ, ಅದೇ ಬೆಂಕಿಯ ಮುಂದೆ ಯೇಸು ಸ್ವಾಮಿ ಮತ್ತೆ ಪೇತ್ರನನ್ನ ತನ್ನವನಾಗಿಸಿಕೊಳ್ಳುತ್ತಾರೆ. Where we fall, Jesus is there to meet us. In the very place where we have fallen. ಯಾವ ಸ್ಥಳದಲ್ಲಿ ನಾವು ಬೀಳುತ್ತೇವೆಯೋ ಅದೇ ಸ್ಥಳದಲ್ಲಿ ನಮ್ಮನ್ನ ಅವರು ಭೇಟಿ ಮಾಡಲು ಇದ್ದಾರೆ. ನಮಗೆ ಅವಮಾನ ನೀಡಲು ಅಲ್ಲ, ಯಾವುದನ್ನ ಕಳೆದುಕೊಂಡಿದ್ದೇವೆ ಮತ್ತೆ ಕೊಡಲು. ಪೇತ್ರನಿಗೆ ಕೊಡುತ್ತಾರೆ, ನನ್ನ ಮಂದೆಯನ್ನು ನೋಡು, ನನ್ನ ಮಂದೆಗೆ ನೀನು ಊಟ ಕೊಡು. ತನ್ನ ಸ್ನಾನವನ್ನೇ ಪೇತ್ರನಿಗೆ ಕೊಡುತ್ತಾರೆ. ಯಾವುದನ್ನ ಅವರು ಕಳೆದುಕೊಂಡರೂ ಅದನ್ನ ನೀಡಲು ದ ಮರ್ಸಿ ಆಫ್ ಗಾಡ್ ರಿಸ್ಟೋರ್ಸ್. ಪೇತ್ರನಿಗೆ ಮತ್ತೆ ಆ ಘನತೆ. ಈ 12 ಮಂದಿ ಶಿಷ್ಯರಲ್ಲಿ ಪೇತ್ರ, ನೀನು ಇನ್ನೂ ನನಗೆ ಆಪ್ತ, ನೀನು ನನ್ನನ್ನು ಅಲ್ಲಗಳೆದಿರಬಹುದು, ದೂರ ಹೋಗಿರಬಹುದು, ಈ ಮನುಷ್ಯ ನನಗೆ ಯಾರು ಎಂದು ಗೊತ್ತೇ ಇಲ್ಲ ಎಂದು ಹೇಳಿರಬಹುದು. ನಾನು ಆಪ್ತತೆಯನ್ನ ಕಳೆದುಕೊಂಡಿಲ್ಲ. ಯೇಸು ಸ್ವಾಮಿ ಆಪ್ತತೆಯನ್ನ ಕಳೆದುಕೊಂಡಿಲ್ಲ. ಯೇಸು ಸ್ವಾಮಿಯ ಕರುಣೆ ಎಂದಿಗೂ ಕುಗ್ಗಿ ಹೋಗುವುದಿಲ್ಲ. ನಮ್ಮ ಪಾಪದಲ್ಲಿ ನಾವು ದೂರ ಸರಿದಾಗ ಅದು ಕುಗ್ಗಿ ಹೋಗುವ ಕರುಣೆಯೇ ಅಲ್ಲ, ಅದು ಬಾಡಿ ಹೋಗುವ ಪ್ರೀತಿಯೇ ಅಲ್ಲ. ಪೇತ್ರನಿಗೆ ಮತ್ತೆ ಹೇಳುತ್ತಾರೆ, ಪೇತ್ರ, ಇನ್ನೂ ನನಗೆ ಆಪ್ತ ನೀನು, ನನ್ನ ಕುರಿಗಳನ್ನ ನೀನು ನೋಡ್ಕೊ, ನಾನು ಹೋಗ್ತಾ ಇದ್ದೀನಿ ತಂದೆಯ ಬಳಿಗೆ, ನನ್ನ ಸ್ಥಾನ ನಿನಗೆ. ಪೇತ್ರ ಆ ಘನತೆಯನ್ನ ಕಳೆದುಕೊಳ್ಳಲೇ ಇಲ್ಲ. ಮತ್ತೆ 100 ಪಟ್ಟು ಅಧಿಕವಾಗಿ ಕೊಡುತ್ತಾರೆ ಯೇಸು ಸ್ವಾಮಿ ಪೇತ್ರನಿಗೆ. ಬೇರೆ ಯಾರನ್ನು ಅವರು ಆಯ್ದುಕೊಳ್ಳಲಿಲ್ಲ. ಈಗ ಪೇತ್ರ ನನ್ನನ್ನು ಅಲ್ಲಗಳೆದಿದ್ದಾನೆ, ನಾನು ಇನ್ನೊಬ್ಬರನ್ನ ನೋಡ್ತೇನೆ, ಖಂಡಿತ ಇಲ್ಲ. ಆ ಪೇತ್ರನನ್ನೇ ಮತ್ತೆ ಕರೆಯುತ್ತಾರೆ. ಆ ಪೇತ್ರನಿಗೆ ಮತ್ತೆ ತನ್ನ ಅಧಿಕಾರವನ್ನ ಕೊಡುತ್ತಾರೆ. ಇಂದು ನಾವು ಕೇಳಿಸಿಕೊಂಡೆವು, ಅವರ ಮೇಲೆ ಪವಿತ್ರಾತ್ಮರನ್ನ ಊದಿ, ಯಾರ ಪಾಪಗಳನ್ನ ನೀವು ಕ್ಷಮಿಸುತ್ತೀರೋ ಇವರೇ ಪಾಪಿಗಳು. ದೇವರನ್ನ ಅಲ್ಲಗಳೆದವರು, ದ್ರೋಹ ಬಗೆದವರು, ಓಡಿ ಹೋದವರು, ಅವರಿಗೆ ಹೇಳುತ್ತಿದ್ದಾರೆ, ಅಧಿಕಾರ ನಿಮಗೆ. ಯಾರ ಪಾಪಗಳನ್ನ ನೀವು ಕ್ಷಮಿಸುತ್ತೀರೋ ಅದನ್ನ ನಾನು ಕ್ಷಮಿಸುತ್ತೇನೆ. ಯಾರ ಪಾಪಗಳನ್ನ ನೀವು ಕ್ಷಮಿಸುವುದಿಲ್ಲ, ನಾನು ಅವುಗಳನ್ನು ಕ್ಷಮಿಸುವುದಿಲ್ಲ. ಇದಕ್ಕಿಂತ ಅಧಿಕವಾದ ಪ್ರಭು ಯೇಸು ಕ್ರಿಸ್ತರ ಅಧಿಕಾರವನ್ನು ಅವರು ಕೊಡಲು ಸಾಧ್ಯ. ನೀವು ಮಾಡುವುದನ್ನ ನಾನು ಮಾಡುತ್ತೇನೆ, ನಾನು ಮಾಡುವುದನ್ನ ನೀವು ಮಾಡಿ ಎಂದು ಅಲ್ಲ. ಯೇಸು ಸ್ವಾಮಿ ಹೇಳುವುದನ್ನ ಕೇಳಿ, ನೀವು ಮಾಡುವುದನ್ನ ನಾನು ಮಾಡುತ್ತೇನೆ. ನೀವು ಕ್ಷಮಿಸಿದರೆ ನಾನು ಕ್ಷಮಿಸುತ್ತೇನೆ, ನೀವು ಕಟ್ಟಿದರೆ ನಾನು ಕಟ್ಟುತ್ತೇನೆ. ಯೇಸು ಸ್ವಾಮಿಯ ಮಾತುಗಳು, ಅಷ್ಟೊಂದು ಅಧಿಕಾರ ಅವರಿಗೆ. ಯಾವುದನ್ನೆಲ್ಲ ಕಳೆದುಕೊಂಡರೂ ಅವರಿಗೆ ಅವುಗಳನ್ನ ಮತ್ತೆ ನೀಡುತ್ತಾರೆ. ದ ಮರ್ಸಿ ಆಫ್ ಗಾಡ್ ರಿಸ್ಟೋರ್ಸ್. 3ನೇಯದಾಗಿ, ದೇವರ ಕರುಣೆ ಬರೀ ನಮಗೆ ಕ್ಷಮಾಪಣೆಯನ್ನ, ನಮಗೆ ನವೀಕರಣವನ್ನ ನೀಡುವುದು ಮಾತ್ರವಲ್ಲ, ದೇವರ ಕರುಣೆ ನಮ್ಮನ್ನ ಹೊಸ ಸೃಷ್ಟಿಯಾಗಿ ನಾವು ಕಳೆದುಕೊಂಡಿರುವುದನ್ನ ನೀಡುವುದು ಮಾತ್ರವಲ್ಲದೆ, ನಮ್ಮನ್ನ ಗುಣಪಡಿಸುವುದು ಮಾತ್ರವಲ್ಲದೆ, ನಮ್ಮನ್ನ ಹೊಸ ಸೃಷ್ಟಿಯಾಗಿಸುತ್ತದೆ. ಪ್ರಭು ಯೇಸು ಕ್ರಿಸ್ತರ ಮತ್ತೊಂದು ಕಾರ್ಯ, ತಮ್ಮ ಶಿಷ್ಯರಿಗೆ ಮೊದಲು ತಮ್ಮ ಗಾಯಗಳನ್ನ ತೋರಿಸುತ್ತಾರೆ, ನಿಮಗೆ ಶಾಂತಿ ಎಂದು ಹೇಳಿ ಕಳೆದುಕೊಂಡ ಎಲ್ಲವನ್ನ ನೀಡುತ್ತಾರೆ. 3ನೇಯದಾಗಿ, ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನ ಸ್ವೀಕರಿಸಿ ಎಂದು ಹೇಳುತ್ತಾರೆ. ಯೇಸು ಸ್ವಾಮಿ ಅವರ ಮೇಲೆ ಉಸಿರೂದುವಾಗ ಖಂಡಿತವಾಗಿಯೂ ನಮ್ಮೆಲ್ಲರ ನೆನಪು ಆದಿಕಾಂಡಕ್ಕೆ ಹೋಗುತ್ತದೆ. ಸರ್ವೇಶ್ವರ ಮನುಷ್ಯನಿಗೆ ಉಸಿರೂದಿ ಜೀವವನ್ನ ಪಡೆದುಕೋ ಎಂದು ಹೇಳಿದರು. ಈಗ ಯೇಸು ಸ್ವಾಮಿ ದೇವರ ಪುತ್ರ ಉಸಿರೂದುತ್ತಿದ್ದಾರೆ. ಪವಿತ್ರಾತ್ಮರನ್ನ ಪಡೆದುಕೊಳ್ಳಿ, ಹೊಸ ಸೃಷ್ಟಿಗಳು ನೀವು. ಅಲ್ಲಿ ದೇವರು ಸೃಷ್ಟಿಸುತ್ತಾರೆ, ಇಲ್ಲಿ ಯೇಸು ಸ್ವಾಮಿ ದೇವರ ಪುತ್ರ ಮೃತ್ಯುಂಜಯ ಪ್ರಭು ಯೇಸು ಕ್ರಿಸ್ತರು ಪುನಃ ಒಂದು ಹೊಸ ಸೃಷ್ಟಿಯನ್ನ ನೀಡುತ್ತಾರೆ. ಅದನ್ನೇ ಸಂತ ಪೇತ್ರ ಕೊರಿಂಥ್ಯರಿಗೆ ಬರೆದ ಪತ್ರ ಅಧ್ಯಾಯ 5 ವಚನ 17ರಲ್ಲಿ ಹೇಳುತ್ತಾರೆ, ಯಾರೆಲ್ಲ ಯೇಸು ಸ್ವಾಮಿಯಲ್ಲಿ ನೆಲೆಸಿದ್ದಾರೆ ಅವರು ಹೊಸ ಸೃಷ್ಟಿಯಾಗಿ ಮಾರ್ಪಟ್ಟಿದ್ದಾರೆ. ಹಳೆಯದು ಇನ್ನೂ ಇಲ್ಲ, ಅವರು
ಹೊಸಬರು ಎಂದು. ಆಲ್ ದೋಸ್ who are in Jesus are new creation. The old has passed away, the new has come. ಹಳೆಯದು ಕಳೆದು ಹೋಗಿ ಹೊಸತ್ತು ಬಂದಿದೆ. ಯೇಸು ಸ್ವಾಮಿ ನಮ್ಮನ್ನ ಹೊಸ ಸೃಷ್ಟಿಯಾಗಿ ಮಾಡುತ್ತಿದ್ದಾರೆ. ಈ ಅಪೋಸ್ತಲರು ಇನ್ನೂ ಹಳೆಯವರು ಅಲ್ಲ, ಅವರಲ್ಲಿ ಇನ್ನೂ ಭಯ ಇರುವುದಿಲ್ಲ, ಅಂಜಿಕೆ ಇಲ್ಲ. ಯೇಸು ಸ್ವಾಮಿಗೆ ಅವರ ಮೇಲಿರುವ ಆಪ್ತತೆ ಇನ್ನೂ ಅಧಿಕವಾಗಿ ಕೊನೆಗೆ ತಮ್ಮ ಉಸಿರನ್ನ ತ್ಯಾಗವಾಗಿ ನೀಡುತ್ತಾರೆ. ಇನ್ನು ಅವರು ಹಳೆಯವರಲ್ಲ, ಹೊಸ ಸೃಷ್ಟಿಗಳು. ಯೇಸು ಸ್ವಾಮಿ ಅವರನ್ನ ಹೊಸ ಸೃಷ್ಟಿಯಾಗಿ ಮಾಡುತ್ತಾರೆ, ಅವರ ಮೇಲೆ ಉಸಿರೂದುತ್ತಾರೆ. ಅದು ಹೊಸ ಸೃಷ್ಟಿಯ ಒಂದು ಕಾರ್ಯವಾಗಿದೆ. ಇಂದು ಯೇಸು ಸ್ವಾಮಿ ನಮಗೆ ಗುಣ ನೀಡುವುದು ಮಾತ್ರವಲ್ಲ, ನಾವು ಕಳೆದುಕೊಂಡಿರುವ ಘನತೆಯನ್ನ ನೀಡುವುದು ಮಾತ್ರವಲ್ಲ, ನಮ್ಮನ್ನೇ ಹೊಸ ಸೃಷ್ಟಿಯಾಗಿ ಮಾಡುತ್ತಾರೆ. ಅದು ಅವರ ಕರುಣೆ, ಅದು ಅವರ ಕರುಣೆ. ಇಂದು ಆ ಕರುಣೆಯನ್ನ ಕೊಂಡಾಡಲು, ಆ ಕರುಣೆಯನ್ನ ಧ್ಯಾನಿಸಲು, ಆ ಕರುಣೆಯನ್ನ ಪಡೆಯಲು ಬಂದಿರುವ ನಾವು ಆ ಕರುಣಾಮೂರ್ತಿಯನ್ನ ನೋಡಿ ನನ್ನನ್ನು ಗುಣಪಡಿಸಿ, ನಾನು ಕಳೆದುಕೊಂಡಿರುವುದನ್ನ ನಿಮ್ಮಲ್ಲಿ ಮತ್ತೆ ಕಾಣಬೇಕು, ನನ್ನನ್ನು ಹೊಸ ಸೃಷ್ಟಿಯಾಗಿ ಮಾಡಿ ಎಂದು ಪ್ರಾರ್ಥಿಸೋಣ. ನಾವು ಪಡೆದಿರುವ ಕರುಣೆ ಇತರರಿಗೆ ಬೆಳಕಾಗಲಿ, ಇತರರಿಗೆ ದಾರಿಯಾಗಲಿ, ಇತರರಿಗೆ ಜ್ಯೋತಿಯಾಗಲಿ ಎಂದು ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ದೈವಿ ಕರುಣೆಯಲ್ಲಿ ವಿಶ್ವಾಸವಿಟ್ಟು ನಮ್ಮ ಕೋರಿಕೆಗಳನ್ನ ಈಗ ಅವರಿಗೆ ಸಮರ್ಪಿಸೋಣ. ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಅದನ್ನು ಮುನ್ನಡೆಸಿರುವ ವಿಶ್ವಗುರುವರು, ನಮ್ಮ ಮಹಾದಶ್ಮಗಳು, ಇತರ ಮಹಾದಶ್ಮಗಳು, ಗುರುಗಳು ಮತ್ತು ಇತರ ಧಾರ್ಮಿಕ ಸಹೋದರರು ನೀತಿಯ ಹಾಗೂ ಪಾವನತೆಯ ಪ್ರತಿಬಿಂಬವಾಗಿರುವ ಧರ್ಮಸಭೆಯನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ರೋಗಿಗಳು, ದುಃಖಿತರು, ಬಂಧಿತರು ಹಾಗೂ ಗಡೀಪಾರಾದವರಿಗಾಗಿ ಪ್ರಾರ್ಥಿಸುತ್ತಾ, ಪಿತ ದೇವರು ನಿರಾಶ್ರಿತರಿಗೆ, ನಿರ್ಗತಿಕರಿಗೆ ಆಶ್ರಯವನ್ನು ಹಾಗೂ ಅನುಕಂಪವನ್ನು ನೀಡಲೆಂದು ಪ್ರಾರ್ಥಿಸೋಣ. ಅವಸ್ಥೆಯಲ್ಲಿ ದೈವತ್ವವನ್ನು ಕಳೆದುಕೊಂಡಿರುವ ಮಾನವರು ದೈವತ್ವದ ಮಹಿಮೆಯನ್ನು ಪುನಃ ಕಂಡುಕೊಳ್ಳಲು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಸಂತಾನರಾದ ಪ್ರಭು ಕ್ರಿಸ್ತರು ಮತ್ತೊಮ್ಮೆ ನ್ಯಾಯಾಧೀಶರಾಗಿ ಬರುವಾಗ ನಾವೆಲ್ಲರೂ ಅವರ ಉತ್ತಮ ತೀರ್ಪಿಗೆ ಗುರಿಯಾಗುವಂತೆ ದಯೆ ತೋರಲೆಂದು ಪ್ರಾರ್ಥಿಸೋಣ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳನ್ನ ದೈವಿ ಕರುಣೆ ಆವರಿಸಿಕೊಳ್ಳಲೆಂದು ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರನ್ನ ಯೇಸು ಸ್ವಾಮಿಯ ದಯೆ ಕರುಣೆ ಗುಣಪಡಿಸಲೆಂದು ಪ್ರಾರ್ಥಿಸೋಣ.
ಯುದ್ಧದಿಂದ ತತ್ತರಿಸುವ ದೇಶಗಳಲ್ಲಿ ದೇವರ ಕರುಣೆ ಮತ್ತೆ ಅವರ ಅನುಭವವಾಗಲಿ. ಯಾರೆಲ್ಲ ನಮ್ಮ ಪ್ರಾರ್ಥನೆಗಾಗಿ ಕೇಳಿಕೊಂಡಿದ್ದಾರೆ ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಏಕೈಕ ಪುತ್ರರ ಮರಣ ಪುನರುತ್ಥಾನ ಅವರ ತ್ಯಾಗವನ್ನು ಮಾತ್ರವಲ್ಲ, ಅವರ ಅಪರಿಮಿತ ಕರುಣೆಯನ್ನ ನಮಗೆ ಸಾರುತ್ತದೆ. ಆ ಕರುಣೆಯನ್ನ ಇಂದು ನಾವು ಆರಾಧಿಸುತ್ತೇವೆ, ಆ ಕರುಣೆಯನ್ನು ಇಂದು ನಾವು ಕೊಂಡಾಡುತ್ತೇವೆ. ಆ ಕರುಣೆಯನ್ನ ಸವಿಯುವ ನಾವು ಅವರ ಕರುಣೆಯ ಸಾಧನಗಳಾಗಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.